ಈ ಸತಿ ದರ್ಶನ್ ಫ್ಯಾನ್ಸ್ಗೆ ಒಂದಲ್ಲ ಡಬಲ್ ಧಮಾಕ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಫಸ್ಟ್ ಟೈಮ್ ಫಸ್ಟ್ ಡೇ ಫಸ್ಟ್ ಶೋನ ನಾನು ನರ್ತಕಿಲಿ ಇವತ್ತು ಎಕ್ಸ್ಪೀರಿಯನ್ಸ್ ಮಾಡಿದೆ. ಸಿನಿಮಾನ ಒಂದು ಹಬ್ಬದ ಥರ ಸೆಲೆಬ್ರೇಟ್ ಮಾಡ್ಬೋದು ಅಂತ ಇವತ್ತು ಕಣ್ಣಾರೆ ಕಣ್ ತುಂಬ್ಕೊಂಡು ಬಂದೆ. ಡಿವೋರ್ಸ್ ಎಲ್ಲೇ ಇರಲಿ ಹೇಗೆ ಇರಲಿ ಅವರ ಕದರು ಕ್ರೇಜು ಕಡಿಮೆ ಆಗೋಲ್ಲ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಇವತ್ತೇ ಫಸ್ಟ್ ಟೈಮು ಥಿಯೇಟ್ರಲ್ಲಿ ನೋಡಿ ಆ ಫ್ಯಾನ್ ಕ್ರೇಜು ಮತ್ತು ಫ್ಯಾನ್ ಮೂಮೆಂಟ್ಸ್ ಹೆಂಗಿರುತ್ತೆ ಅಂತ ನೋಡಿದೆ. ತುಂಬ ಖುಷಿ ಆಯಿತು. ಈಗ ಗೊತ್ತಾಯಿತು ಯಾಕೆ ದರ್ಶನ್ ಸರ್ನ ಚಾಲೆಂಜಿಂಗ್ ಸ್ಟಾರ್ ಅಂತ ಕರೀತಾರೆ ಅಂತ. ನಾನು ನಿಮ್ಮ ಸುಷ್ಮಾ ರಾಣಯ್ಯ. ಎಸ್, ಡೆವಿಲ್ ಪಿಕ್ಚರ್ ಸಖತ್ತಾಗಿ ಬಂದಿದೆ. ದರ್ಶನ್ ಸರ್ನ ಥಿಯೇಟ್ರಲ್ಲಿ ನೋಡೋದೇ ಒಂಥರ ಖುಷಿ. ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಳ್ಳೆ ಪಾತ್ರವರ್ಗ. ಅಚ್ಯುತ್ ಸರ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಫಸ್ಟು ಸೂಪರ್ ಡೂಪರ್ ಆಗಿತ್ತು ಸಿನಿಮಾ. ನಾವು ಕೂತ್ಕೊಂಡ್ಬಿಟ್ಟು ಆ ಥರ ಇದೆ ಈ ಥರ ಇದೆ ಅಂತ ಸಾಕಷ್ಟು ನಾವು ಗೆಸ್ ಮಾಡ್ತಾ ಇದ್ವಿ, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಬಟ್ ಫುಲ್ ಉಲ್ಟಾ ಪಲ್ಟಾ. ತುಂಬ ಖುಷಿ ಆಗುತ್ತೆ. ತುಂಬ ದಿನಗಳ ನಂತರ ನಮ್ಮ ದರ್ಶನ್ ಸರ್, ನಮ್ಮ ಚಾಲೆಂಜಿಂಗ್ ಸ್ಟಾರ್ ಅವರ ಸಿನಿಮಾನ ಥಿಯೇಟ್ರಲ್ಲಿ ನೋಡೋದಕ್ಕೆ ಅಭಿಮಾನಿಗಳ ಜೊತೆ, ನಮ್ಮ ಸೆಲೆಬ್ರಿಟೀಸ್ ಜೊತೆ ಖುಷಿನ ಹಂಚ್ಕೊಳ್ಳೋದಕ್ಕೆ ಒಂದು ಅದ್ಭುತವಾದ ಸಿನಿಮಾ ನೋಡ್ಬಿಟ್ಟು ಐ ಆಮ್ ಸ್ಪೀಚ್ಲೆಸ್. ಒಂದು ನಮ್ಮ ಡಿ ಬಾಸ್. ಓಕೆ, ಸ್ವಲ್ಪ ಟೈಮ್ ತಗೋತೀನಿ. ಅಲ್ಲಿ ಇವಾಗಷ್ಟೇ ಸಿನಿಮಾ ನೋಡಿ ಮುಗಿಸ್ಕೊಂಡು ಬಂದೆ. ಆಗ್ತಿಲ್ಲ, ಆ ಎಕ್ಸೈಟ್ಮೆಂಟಲ್ಲಿ ಮಾತಾಡೋಕ್ಕೆ ಬರ್ತಾ ಇಲ್ಲ. ಬಟ್ ಮೊದಲನೇದಾಗಿ ನಿಮ್ಗೆಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ತುಂಬ ದಿನಗಳಿಂದ ನಮ್ಮ ಸಿನಿಮಾದ ಬಗ್ಗೆ ಎಷ್ಟೊಂದು ಪೋಸ್ಟ್ ಮಾಡ್ತಾ ಇದ್ದೀರಾ, ಮನೆಗಳಿಗೆ ತಲುಪಿಸ್ತಾ ಇದ್ದೀರಾ. ಆ ಕ್ರೆಡಿಟ್ಸ್ ಇವತ್ತು ಈ ಸಕ್ಸಸ್ ಏನಿದೆ ಅದ್ರದ್ದು ಒಂದು ಪಾರ್ಟ್ ಆಫ್ ಸಕ್ಸಸ್ ಇಟ್ಸ್ ಬಿಕಾಸ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಮನೆಗೂ ತಲುಪಿಸ್ತಾ ಇದ್ದೀರಾ, ದಿನನಿತ್ಯ ಪೋಸ್ಟ್ ಮಾಡ್ತಾ ಇದ್ದೀರಾ ನಮ್ಮ ಸಿನಿಮಾದ ಬಗ್ಗೆ, ಆ್ಯಂಡ್ ಇಟ್ ಮೀನ್ಸ್ ಅ ಲಾಟ್. ಆ್ಯಂಡ್ ಫಸ್ಟ್ ಟೈಮ್ ಫಸ್ಟ್ ಡೇ ಫಸ್ಟ್ ಶೋನ ನಾನು ನರ್ತಕಿಲಿ ಇವತ್ತು ಎಕ್ಸ್ಪೀರಿಯನ್ಸ್ ಮಾಡಿದೆ. ಸಿನಿಮಾನ ಒಂದು ಹಬ್ಬದ ಥರ ಸೆಲೆಬ್ರೇಟ್ ಮಾಡ್ಬೋದು ಅಂತ ಇವತ್ತು ಕಣ್ಣಾರೆ ಕಣ್ ತುಂಬ್ಕೊಂಡು ಬಂದೆ. ಇನ್ನು ಗುಂಗಲ್ಲೇ ಇದ್ದೀನಿ. ಐ ಡೋಂಟ್ ನೋ, ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ಈ ಅವಕಾಶ ಕೊಟ್ಟಿರೋದಕ್ಕೆ ನಾನು ಪ್ರಕಾಶ್ ಸರ್ಗೆ ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಕಮ್ಮಿನೇ. ಬಿಕಾಸ್ ಹಿ ಈಸ್ ಅ ಲೆಜೆಂಡ್ ಡೈರೆಕ್ಟರ್ ಆ್ಯಂಡ್ ಹಿ ಯೆಟ್ ಅಗೇನ್ ಪ್ರೂವ್ ಮಾಡಿಕೊಂಡ್ರು ಇನ್ನೊಂದು ಸತಿ. ಆ್ಯಂಡ್ ವಾಟ್ ಅ ಮಾಸ್ಟರ್ ಪೀಸ್ ಅನ್ನಿಸ್ತಾ ಇದೆ. ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ನನ್ನ ಸಿನಿಮಾ ಇದು ಅಂತ ಹೇಳ್ಕೊಳ್ಳೋಕ್ಕೆ. ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಸರ್. ಅವತ್ತು ಆಡಿಷನ್ಸಲ್ಲಿ ನೀವು ನನ್ನನ್ನು ಸೆಲೆಕ್ಟ್ ಮಾಡದೆ ಹೋಗಿರ್ತಿದ್ರೆ ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ಇಷ್ಟು ಹೆಮ್ಮೆಯಿಂದ ಮಾತಾಡೋಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ನಮ್ಮ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವ್ರಿಗೂ ನಾನು ತುಂಬ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ಅವರು ನಮ್ಮವ್ರಿಗೆ ಅವಕಾಶ ಕೊಡಿ ಅಂತ ಹೇಳಿದ್ದಕ್ಕೆ ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರೋದು. ಆ್ಯಂಡ್ ಅಫ್ ಕೋರ್ಸ್ ಪ್ರತಿಯೊಂದು ಸೀನಲ್ಲಿ ಕೂಡ ನಮ್ಮ ಸರ್ನ ನೋಡೋದಿದೆ ಗೊತ್ತಾ, ಕಣ್ಣಿಗೊಂಥರ ಹಬ್ಬ ಅದು. ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಅಂತ ಸೂಪರ್ ಸ್ಟಾರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇರೋದು ಆ್ಯಂಡ್ ಜನ ಎಪ್ರಿಷಿಯೇಟ್ ಮಾಡ್ತಾ ಇರೋದು. ಅವ್ರ ಹೆಸರು ಜೊತೆಗೆ ಆ ಕ್ಯಾರೆಕ್ಟರ್, ನನ್ನ ಕ್ಯಾರೆಕ್ಟರ್ ಹೆಸರನ್ನ ಕೂಗೋದಿದೆ ಗೊತ್ತಾ. ಇಟ್ ಮೀನ್ಸ್ ಅ ಲಾಟ್ ಟು ಮೀ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಪ್ರೊಡಕ್ಷನ್ ಹೌಸ್ಗೆ ನಾನು ಥ್ಯಾಂಕ್ ಯು ಹೇಳಬೇಕು. ಶ್ರೀ ಜಯಮಾತಾ ಕಂಬೈನ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೈ ವಂಡರ್ಫುಲ್ ಡೆವಿಲ್ ಟೀಮ್ಗೆ ಥ್ಯಾಂಕ್ ಯು ಹೇಳಬೇಕು. ಕನ್ನಡ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಕನ್ನಡ ಸಿನಿಮಾ ನೋಡಿ ಬೆಳೆಸಿ ಉಳಿಸಿ ಆ್ಯಂಡ್ ಯಾರು ದಯಮಾಡಿ ಪೈರಸಿ ಮಾಡೋಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು ಸೋ ಮಚ್. ನಾನು ಡೆವಿಲ್ ಸಿನಿಮಾ ನೋಡೋಕೆ ಬಂದೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ನಾನು ಪ್ರಕಾಶ್ ಅವರಿಗೆ ಮತ್ತು ತಶ್ವಿನಿ ಅವ್ರಿಗೆ ನಾನು ಶುಭಾಶಯಗಳನ್ನು ಹೇಳೋಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಸತಿ ದರ್ಶನ್ ಫ್ಯಾನ್ಸ್ಗೆ ಒಂದಲ್ಲ ಡಬಲ್ ಧಮಾಕ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಸಿನಿಮಾ ತುಂಬ ಚೆನ್ನಾಗಿದೆ. ಫೋಟೋಗ್ರಾಫಿಯಿಂದ ಹಿಡಿದು ಕತೆ ಮತ್ತು ಡೈರೆಕ್ಷನ್ ಪಾಯಿಂಟ್ ಆಫ್ ವ್ಯೂಯಿಂದ ಮ್ಯೂಸಿಕ್ಕು, ಪ್ರತಿಯೊಂದು ಸೀನು, ಆ್ಯಕ್ಷನ್ ನನಗೆ ತುಂಬ ಇಷ್ಟ ಆಯಿತು. ಹೀರೋಯಿನ್ಸ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಶರ್ಮಿಳಾ ಅವರು ಮತ್ತು ರಚನಾ ರಾಯ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸೊ ಓವರಾಲ್ ಇದು ಡಬಲ್ ಧಮಾಕ ಅಂತ ಫ್ಯಾನ್ಸ್ಗೆ ಹೇಳೋಕೆ ಇಷ್ಟಪಡ್ತೀನಿ. ಸೊ ಡೆವಿಲ್ ಸಿನಿಮಾ ಸಖತ್ತಾಗಿದೆ, ಸೂಪರ್ ಆಗಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು, ಇವತ್ತು ಇವರು ಶ್ವೇತಾ ಅವರು ಇವರು ಜಪಾನಲ್ಲಿ ಆ್ಯಕ್ಚುಲಿ ಇರ್ತಾರೆ. ಸೊ ನಮ್ಮ ಕನ್ನಡತಿನೇ ಅವರು ಅಲ್ಲೇ ಸೆಟಲ್ ಆಗಿದ್ದಾರೆ. ಇವತ್ತು ಬಂದು ಇವರು ಡೆವಿಲ್ ಸಿನಿಮಾ ನೋಡಿದರೆ ಇದ್ರ ಬಗ್ಗೆ ಮಾತಾಡಿ. ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಪೂಜಾ ಗಾಂಧಿ ಮ್ಯಾಮ್ ಜೊತೆ ಡೆವಿಲ್ ಸಿನಿಮಾ ನೋಡೋಕ್ಕೆ ಬಂದಿದ್ದೆ. ತುಂಬಾ ಖುಷಿ ಆಯಿತು. ತುಂಬ ವರ್ಷಗಳಾದಮೇಲೆ ನಾನು ಬೆಂಗಳೂರಿನಲ್ಲಿ ಒಂದು ಕನ್ನಡ ಸಿನಿಮಾನ ನೋಡಿದ್ದು. ಕತೆ ಅಂತೂ ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಬೇಕು. ಐ ಥಿಂಕ್ ದಿಸ್ ಇಸ್ ಸಚ್ ಎ ಗ್ರೇಟ್ ಆಪರ್ಚುನಿಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ದರ್ಶನ್ ಸರ್ ಜೊತೆ ಆ್ಯಕ್ಟ್ ಮಾಡೋದಿರಲಿ, ಅವ್ರ ಜೊತೆ ಸ್ಕ್ರೀನಲ್ಲಿ ಒಂದು ನೆಗೆಟಿವ್ ಆಗಿ ಪ್ಲೇ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ತು. ದ್ಯಾಟ್ ಈಸ್ ವೆರಿ ಒಂಥರ
ಖುಷಿಯಾದ ವಿಷಯ ನನಗೆ. ಜೈಮಾತಾ ಕಂಬೈನ್ಸ್ಗೆ ಮತ್ತು ಪ್ರಕಾಶ್ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಬಿಕಾಸ್ ಸೀರಿಯಲ್ ಇಂಡಸ್ಟ್ರೀಲಿ ನಾನು ಯಾರು ಅಂತ ಒಂದು ಗುರುತು ತೋರಿಸಿದ್ದೆ ನಮ್ಮ ಜೈಮಾತಾ ಕಂಬೈನ್ಸು, ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮುಖಾಂತರ. ಇವತ್ತು ಸಿನಿಮಾ ಇಂಡಸ್ಟ್ರಿಗೆ ಎಸ್ಪೆಷಲಿ ಒಂದು ನೆಗೆಟಿವ್ ಆಗಿ ನನ್ನನ್ನು ಒಂದು ತೋರಿಸಿ ಈ ಒಂದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇನ್ಫ್ಯಾಕ್ಟ್ ಶ್ರೀಮುರಳಿ ಸರ್ ತುಂಬ ಚೆನ್ನಾಗಿ ಮಾಡಿದೆ ಅಂತ ಹೇಳಿದಾಗ ಐ ಥಿಂಕ್ ಆ್ಯಸ್ ಅನ್ ಆ್ಯಕ್ಟರ್ ಇನ್ನೊಬ್ಬರು ಆ್ಯಕ್ಟರ್ ಈ ಥರ ಒಂದು ನಿಮ್ಮ ಕಾಂಪ್ಲಿಮೆಂಟ್ ಕೊಟ್ಟಾಗ ಅದು ಡಿಫ್ರೆಂಟ್ ಲೆವೆಲ್ ಆಫ್ ಖುಷಿ ಉಂಟು ಮಾಡುತ್ತೆ ಒಳಗೆ. ಸೊ ನನಗಂತೂ ಪರ್ಸನಲಿ ತುಂಬ ಖುಷಿ ಆಯಿತು. ಆ್ಯಂಡ್ ಸಿನಿಮಾ ಡೆಫಿನೆಟ್ಲಿ ಇಟ್ಸ್ ಎ ಫ್ಯಾಮಿಲಿ ಎಂಟರ್ಟೈನರ್. ಎಲ್ಲರೂ ಈ ಸಿನಿಮಾನ ಇಷ್ಟು ಥಿಯೇಟ್ರಲ್ಲಿ ಬಂದು ಈ ಥರ ಒಂದು ಹಬ್ಬದ ಥರ ಆಚರಣೆ ಮಾಡ್ತಿರೋದನ್ನ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಇವತ್ತವರೆಗೂ ನಾನು ಆ್ಯಕ್ಚುಲಿ ಫಸ್ಟ್ ಶೋ ಆ ಫ್ಯಾನ್ ಕ್ರೇಜ್ ಮೂಮೆಂಟ್ ಆ್ಯಕ್ಚುಲಿ ಕರೆಕ್ಟಾಗಿ ನೋಡೇ ಇರಲಿಲ್ಲ. ಅಂದರೆ ಎಕ್ಸಾಕ್ಟ್ಲಿ ಆ ಫಸ್ಟ್ ಡೇ ಫಸ್ಟ್ ಶೋ ಮೂಮೆಂಟೇ ಫೀಲ್ ಮಾಡಿರಲಿಲ್ಲ. ಇವತ್ತೇ ಫಸ್ಟ್ ಟೈಮು ಥಿಯೇಟ್ರಲ್ಲಿ ನೋಡಿ ಆ ಫ್ಯಾನ್ ಕ್ರೇಜು ಮತ್ತು ಫ್ಯಾನ್ ಮೂಮೆಂಟ್ಸ್ ಹೆಂಗಿರುತ್ತೆ ಅಂತ ನೋಡಿದೆ. ತುಂಬ ಖುಷಿ ಆಯಿತು. ಈಗ ಗೊತ್ತಾಯಿತು ಯಾಕೆ ದರ್ಶನ್ ಸರ್ನ ಚಾಲೆಂಜಿಂಗ್ ಸ್ಟಾರ್ ಅಂತ ಕರೀತಾರೆ ಅಂತ. ಸೊ ಹೋಲ್ ಆ್ಯಂಡ್ ಹೋಲ್ ತುಂಬ ಖುಷಿ ಆಯಿತು ಈ ಒಂದು ಸಿನಿಮಾದಲ್ಲಿ ನನಗೊಂದು ಈ ಥರ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ದ ಆಡಿಯನ್ಸ್ ಫಾರ್ ಶೋಯಿಂಗ್ ಸೋ ಮಚ್ ಆಫ್ ಲವ್. ಕರ್ನಾಟಕಕ್ಕೆ ಗೊತ್ತು ನಾನು ದರ್ಶನ್ ಸರ ಎಷ್ಟು ದೊಡ್ಡ ಅಭಿಮಾನಿ ಅಂತ ಅನ್ನೋದು. ಹಾಗೆ ಡಿವೋರ್ಸ್ ಎಲ್ಲೇ ಇರಲಿ ಹೇಗೆ ಇರಲಿ ಅವರ ಕದರು ಕ್ರೇಜು ಕಡಿಮೆ ಆಗೋಲ್ಲ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇವತ್ತು ಕರ್ನಾಟಕದಲ್ಲಿ ಡೆವಿಲ್ ಜಾತ್ರೆ ನಡೀತಾ ಇದೆ. ಆ್ಯಂಡ್ ಡೆವಿಲ್ ಹಬ್ಬ ಅಂತಲೇ ಹೇಳ್ಬೋದು. ಏಕೆಂದರೆ ಡೆವಿಲ್ ಸಿನಿಮಾದಲ್ಲಿ ನಾವು ದರ್ಶನ್ ಸರ್ ಅವರ ಅಂದರೆ ನಮ್ಮ ಡಿವೋರ್ಸ್ ಅವರ ದ ಡೆವಿಲ್ ಹಾಗೆ ದೇವರ ಎರಡು ದರ್ಶನಗಳನ್ನ ಮಾಡ್ಬೋದು. ಅಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಅಷ್ಟು ಸಕಲಾಗಿ ಕಾಣಿಸ್ತಾರೆ, ಅಷ್ಟು ಸ್ಟೈಲಿಶ್ ಆಗಿ ಕಾಣಿಸ್ತಾರೆ. ಒಂದೊಂದು ಸೀನು ಕೂಡ ದರ್ಶನ್ ಸರ್ ಅಭಿಮಾನಿಗಳಿಗೆ ಹಬ್ಬ ಅಂತಲೇ ಹೇಳ್ಬೋದು. ಅಷ್ಟು ಬ್ಯೂಟಿಫುಲ್ ಆದ ಸ್ಟೋರಿನ ಪ್ರಕಾಶ್ ಸರ್ ಅವರು ನರೇಟ್ ಮಾಡಿದ್ದಾರೆ. ಇನ್ನು ರಚನಾ ರೈ ಶಿ ಲುಕ್ಸ್ ಗಾರ್ಜಿಯಸ್, ತುಂಬ ಮುದ್ದಾಗಿ ಕಾಣಿಸ್ತಾರೆ. ಒಂದೊಂದು ಸೀನಲ್ಲೂ ಅವರ ಫೇಸ್ ಎಕ್ಸ್ಪ್ರೆಷನ್ಸ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಹಾಗೆ ನಾನು ದರ್ಶನ್ ಸರ್ ಅಭಿಮಾನಿ ಆಗಿರೋದ್ರಿಂದ ಈ ಸಿನಿಮಾದಲ್ಲಿ ಡಬಲ್ ಆ್ಯಕ್ಟಿಂಗು ದರ್ಶನ್ ಸರು. ಸೊ ದರ್ಶನ್ ಸರ್ಗೆ ಹೊಡಿತಾ ಇರೋದನ್ನು ನೋಡೋಕ್ಕಾಗ್ತಾ ಇರಲ್ಲ. ಅಷ್ಟು ರಿಯಲಿಸ್ಟಿಕ್ ಆಗಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ. ಹಾಗೆ ಪ್ರತಿ ಅಭಿಮಾನಿಗಳ ಅಂದರೆ ದರ್ಶನ್ ಸರ್ ಅಭಿಮಾನಿಗಳ ಕೂಗು, ಚಪ್ಪಾಳೆ, ಗೆಲುವು, ಜಯ ಎಲ್ಲವೂ ದರ್ಶನ್ ಸರು ಅರ್ಹರು ಅದೆಲ್ಲ ತೊಗೊಳೋದಕ್ಕೆ. ಸೊ ಅವರು ನಂಬಿರುವಂಥ ಚಾಮುಂಡೇಶ್ವರಿ, ಅವರು ನಂಬಿರುವಂಥ ಸೆಲೆಬ್ರಿಟೀಸ್ಗಳು ಆಶೀರ್ವಾದದಿಂದ ಆದಷ್ಟು ಬೇಗ ದರ್ಶನ್ ಸರ್ಗಾಗಿರ್ಬೋದು, ಅವರ ಕುಟುಂಬಕ್ಕಾಗಿರ್ಬೋದು, ಹಾಗೆ ಇಡೀ ಡೆವಿಲ್ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಅವರು ಆದಷ್ಟು ಬೇಗ ಎಲ್ಲ ಕಷ್ಟಗಳು ನಿವಾರಣೆ ಆಗಲಿ ಡೆವಿಲ್ ಚಿತ್ರಕ್ಕೆ ಹಾಗೆ ಚಿತ್ರತಂಡಕ್ಕೆ ಹಾಗೂ ಪರ್ಫಾರ್ಮ್ ಮಾಡಿರೋ ಎಲ್ಲ ಆ್ಯಕ್ಟರ್ಸ್ಗಳಿಗೂ ಟೆಕ್ನಿಷಿಯನ್ಸ್ಗೂ ಆಲ್ ದಿ ವೆರಿ ಬೆಸ್ಟ್. ಇನ್ನು ಫಸ್ಟು ಸೂಪರ್ ಡೂಪರ್ ಆಗಿತ್ತು ಸಿನಿಮಾ. ನಾವು ಕೂತ್ಕೊಂಡ್ಬಿಟ್ಟು ಆ ಥರ ಇದೆ ಈ ಥರ ಇದೆ ಅಂತ ಸಾಕಷ್ಟು ನಾವು ಗೆಸ್ ಮಾಡ್ತಾ ಇದ್ವಿ, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಬಟ್ ಫುಲ್ ಉಲ್ಟಾ ಪಲ್ಟಾ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಎಸ್ಪೆಷಲಿ ದರ್ಶನ್ ಸರ್ ಆ್ಯಕ್ಟಿಂಗು, ಆ ಕ್ಯಾರೆಕ್ಟ್ರ್ ಈ ಕ್ಯಾರೆಕ್ಟ್ರ್ ಡಿಫ್ರೆನ್ಸಿಯೇಷನು ಅದ್ಭುತ. ಅದರಲ್ಲಿ ಮಹೇಶ್ ಮಾಂಜ್ರೇಕರ್ ಸರ್ ಆಗಿರ್ಬೋದು, ಅಚ್ಯುತ್ ಸರ್ ಆಗಿರ್ಬೋದು, ರಚನಾ ಅವರಾಗಿರ್ಬೋದು, ಎಲ್ಲರದ್ದು ಆ್ಯಕ್ಟಿಂಗ್ ಸೂಪರ್ಬು. ಇನ್ನು ಪ್ರಕಾಶ್ ಸರ್ ಡೈರೆಕ್ಷನ್ ಬಗ್ಗೆ ಎರಡು ಮಾತೇ ಇಲ್ಲ. ಎಲ್ಲೂ ಕೂಡ ಫ್ಲಾ ಇಲ್ದಿರೋ ಹಾಗೆ ಸೆಂಟಿಮೆಂಟ್ಸ್ ಆಗಿರ್ಬೋದು, ಇಮೋಷನ್ಸ್ ಆಗಿರ್ಬೋದು, ಫೈಟ್ಸು, ಓ ಮೈ ಗಾಡ್, ಡೆವಿಲ್ ಮಾಡಿರೋ ಫೈಟ್ಸ್ ಅಂತೂ ಅಮೇಝಿಂಗ್. ಬಿಟ್ಟಿದ್ರೆ ಎದ್ದು ಅಲ್ಲೇ ಹೋಗಿ ನಾನು ಹೊಡೆದ್ಬಿಡ್ತಿದ್ದೆ, ಅಷ್ಟು ಸಖತ್ತಾಗಿತ್ತು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಕತೆ ಏನು ಅಂತ ರಿವೀಲ್ ಮಾಡದಿರೋ ಹಾಗೆ ಮಾತಾಡೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಸೊ ಆದಷ್ಟು ಬೇಗ ಬಂದು ಡೆವಿಲ್ ಸಿನಿಮಾನ ನೋಡಿ. ನಾವು ಎಂಜಾಯ್ ಮಾಡಿದಷ್ಟೇ ನೀವು ಎಂಜಾಯ್ ಮಾಡ್ತೀರಿ. ಆಲ್ ದಿ ಬೆಸ್ಟ್ ಡೆವಿಲ್. ನಾನು ನಿಮ್ಮ ಸುಷ್ಮಾ ರಾಣಯ್ಯ. ಎಸ್, ಡೆವಿಲ್ ಪಿಕ್ಚರ್ ಸಖತ್ತಾಗಿ ಬಂದಿದೆ. ದರ್ಶನ್ ಸರ್ನ ಥಿಯೇಟ್ರಲ್ಲಿ ನೋಡೋದೇ ಒಂಥರ ಖುಷಿ. ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಒಳ್ಳೆ ಪಾತ್ರವರ್ಗ. ಅಚ್ಯುತ್ ಸರ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಸೊ ದಯವಿಟ್ಟು ಈ ಪಿಕ್ಚರ್ನ ಥಿಯೇಟ್ರಿಗೆ ಬಂದು ನೋಡಿ, ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡೋಂಥ ಸಿನಿಮಾ. ಧನ್ಯವಾದಗಳು.